ಗೈಸ್ ಫೈನಲಿ 200 ರೂಪಾಯಿ ಕೊಟ್ಟು ತಗೋತಿದ್ದಾನೆ. ಅಣ್ಣ 1 ರೂಪಾಯಿ ಕಮ್ಮಿ ಮಾಡಿಸಿಲ್ಲ, ಇಸ್ಕೊಳ್ಳಿ 200 ರೂಪಾಯಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ಹಿಂದಿನ ವ್ಲಾಗ್ ನೋಡ್ದಂಗೆ ನಾವು ಟ್ರೈಬಲ್ ಕ್ಯಾಂಪಿಗೆ ಬಂದಿದ್ವಿ ಕಾಲೇಜಿಂದ. ನಮ್ಮ ಆಲೆಮನೆ ಹಾಡಿ ಹತ್ರ ಅಂತ ಹಾಡಿಗೆ ಬಂದಿದ್ವಿ. ಇಲ್ಲಿದ್ದೇ ಜನ ಸ್ವಲ್ಪ ಅವ್ರದ್ದಂತೆ ಆದ ಬಿಸ್ನೆಸ್ ಮಾಡ್ತಿದ್ರು. ಅದರಲ್ಲಿ ಇವರು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆಗಿ ಫರ್ನಿಚರ್ಸ್ ಮಾಡ್ತಿದ್ರು. ಅಲ್ಲಿಗೆ ಬಂದಿದ್ದೀವಿ ನಾವೇ. ಅವ್ರದ್ದು ಫರ್ನಿಚರ್ ಹೇಗಿದೆ, ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ. ನೀವು ಆ ಜನರನ್ನ ಸಪೋರ್ಟ್ ಮಾಡಿ. ನಮ್ಮ HD ಕೋಟೆ ಹತ್ರದಲ್ಲಿರೋರು ಅವ್ರ ಹತ್ರ ಪರ್ಚೇಸ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಕಡ್ಡಿಲಿ ಇವರು ಫರ್ನಿಚರ್ಸ್ ಮಾಡ್ತಾರಂತೆ. ಜಸ್ಟ್ ಲೈಕ್ ಸೋಫಾ, ಬಾಕ್ಸ್ ಗೀಕ್ಸ್, ಪಿಂಜಾ ಗಿಂಜಾ ಎಲ್ಲ ಮಾಡ್ತಾರೆ. ಇಲ್ಲೇನೋ ಅಣ್ಣ ಮಾಡ್ತಿದ್ದಾರೆ. ಸರ್ ಇದ್ಯಾವ ಸ್ಟ್ಯಾಂಡ್? ಶೂ ಸ್ಟ್ಯಾಂಡ್ ಅಣ್ಣ, ಇದ್ಯಾವ ಸ್ಟ್ಯಾಂಡು? ಏನಕ್ಕೆ? ಯಾವ್ದಿಗೆ? ಪಾರಿವಾಳಕ್ಕ? ಶೂಗ? ಪುಟ್ಟಿ ಗಿಟ್ಟಿ ಬುಡ್ಡಿ ಬಡ್ಡೆ ಗಿಟ್ಟೆ ಹಾಕಕ್ಕೆ? ಇದ್ಯಾವ ಗಡ್ಡಿ ಇದು? ರೋಜಾ ಗಡ್ಡಿ. ನಮಗೂ ಅದೇ ಹೇಳಿ, ನಾವು ಅದೇ ಅಂತೀವಿ. ನಾವು ಅದೇ ಹೇಳ್ತೀವಿ, ನೀವು ಅದೇ ಹೇಳ್ಬಿಡಿ. ರೋಜಾ ಗಡ್ಡಿ. ಡೈರೆಕ್ಟ್ ಹಂಗೆ ಬೆಂಕಿ ಹಾಕದ ಇಲ್ಲ ನೀರ್ ಗೀರ್ ಹಾಕಿದ್ದೀರಾ ಒಳಗಡೆ? ಫುಲ್ ಹಾಕ್ತೀರಾ ನೀರು? ಹಾ, ಅದು ಬೇಯ್ತಾ ಬೇಯ್ತಾ ಒಳಗಡೆ ಹೋಗುತ್ತಾ ಅದು, ಇಲ್ಲ ಕೆಳಗಡೆ ಮೇಲ್ಗಡೆ ಮಾಡ್ತಾ ಇರ್ತೀರಾ? ಹಾ, 8 ಗಂಟೆ? ಈಗ ಸಂಜೆ ಗಂಟೆ ಬೇಯಿಸ್ತೀರಾ ನೀವು? ಬಾ, ಅಂದ್ರೆ ಇದು ಮೇಲ್ಗಡೆ ಇರೋದು ಕೆಳಗಡೆ ಪಲ್ಟಾಯಿಸ್ತಾ ಇರ್ತೀರಾ ನೀವೇ? ಹಾ. ಓ, ಅವ್ನ್ಬಿಟ್ಟು ಇದ್ರಲ್ಲಿ ಹೊಗೆಲೆ ಎಲ್ಲ ಬೇಯ್ದು ಬಿಡುತ್ತೆ. ಹಾ. ಈಗ ಇದನ್ನ ನೀವು ಮಾಡ್ತಿರಲ್ಲ, ಎಷ್ಟಕ್ಕೆಲ್ಲ ಮಾಡ್ತೀರಾ ಇದನ್ನ? ಮಾಡ್ಬಿಟ್ಟ ಅಲ್ಲಿ ಅಣ್ಣ ಸ್ಟ್ಯಾಂಡ್ ಮಾಡ್ತಿದ್ದಾರೆ. ಆ ಸ್ಟ್ಯಾಂಡ್ ಈಗ ನೀವು ಮಾಡ್ತೀವಿ ಅಂದ್ರೆ ಏನಕ್ಕೆ ಯೂಸ್ ಅದು ಸ್ಟ್ಯಾಂಡ್? ಹಾ ಹಾ ಹಾ. ಸಾಗೋನಿ ಕಡ್ಡಿ ತರ ಐತೆ ಇದು. ರೋಜ್ ಕಡ್ಡಿ. ಇದು ಮರಗಳೆಲ್ಲಿರೋದು? ಕಳೆ ಗಿಡ. ಹಾ. ಫರ್ನಿಚರ್ ನೀವೇ ಮಾಡಿ ಅವರೆಲ್ಲ ನಿಮ್ಗೆ ಕೆಲ್ಸದಲ್ಲಿ ಇರೋದಾ? ಕೆಲ್ಸ ಮಾಡ್ತಿರೋದಾ ಆಡಿ ಹುಡುಗ್ರೆ? ಅವ್ರಿಗೆಲ್ಲ ನೀವು ಲೇಬರ್ ಕೊಡೋದಾ? ಮತ್ತೆ ಹಾ, ಎಲ್ಲಾರು ಸಮಪಾಲು. ಗಾಯ್ಸ್, ಈಗ ಇವರು ಈ ಕಡ್ಡಿನ ಬೇಯಿಸ್ಬಿಟ್ಟು ಅಲ್ಲಿ ಫರ್ನಿಚರ್ ಮಾಡ್ತಿದ್ದಾರೆ. ಆ ಫರ್ನಿಚರ್ ಅಲ್ಲಿ ಏನ್ ಪ್ರಾಫಿಟ್ ಬರುತ್ತೆ, ಇಲ್ಲಿ ಲೇಬರ್ ಇಲ್ಲ, ಇವ್ರಿಗೆ ಏನ್ ಪ್ರಾಫಿಟ್ ಬರುತ್ತೆ ಅದನ್ನ ಈಕ್ವಲಿ ಶೇರ್ ಮಾಡ್ಕೋತಾರಂತೆ. ಯಾಣ ಚೇರ್ ಮಾಡಿದಿರಲ್ಲ, ಚೇರ್ ಎಷ್ಟಕ್ಕೆ ಹೋಗ್ಬೋದು? 1000 ರೂಪಾಯಿಗೆಲ್ಲ ಕೊಟ್ಬಿಡ್ತೀರಾ? ಎಲ್ಲಿ ಜಾಸ್ತಿ ಎಲ್ಲಿ ತಗೊಳ್ಳೋದು ಅದು? ಎಲ್ಲಿ ಹೋಗಿ ಮಾರ್ತೀರಾ? ಲೋಕಲ್ ಅಲ್ಲೇ. ಗೆಸ್ಟ್ ಗಳಿಗೆ. ಹಾ ಹಾ. ರೆಸಾರ್ಟ್ ಗಳಿಗೆ ಜಾಸ್ತಿ. ಗಾಯ್ಸ್, ನೀವೇನಾದ್ರು ನಿಮ್ದು ಪ್ರಮೋಷನ್ ಮಾಡ್ಬಿಡ್ತೀನಿ. ನಾನು ಅಂತರ್ಸಂತವನು, ಕೋಟೆಯವನು. ಈಗ ಯಾರು ಬಂದ್ರೆ ನಿಮ್ ನಂಬರ್ ಹಾಕ್ತೀನಿ, ನಂಬರ್ ಹೇಳಾರಂತೆ. ಯಾರು ನೋಡಿದ್ರೆ ವಿಡಿಯೋ ಬಂದ್ ತಗೊಳ್ಳಿ, ನಿಮ್ಗೂ ಯೂಸ್ ಆಗಿದೆ. ಗಾಯ್ಸ್, ಈಗ ನಾನು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಬಳ್ಳೆ ಬಾವಲಿಂದ ಎಷ್ಟು ಕಿಲೋಮೀಟರ್ ಇಂದ ಐತೆ? ಬಾವಲಿಯಿಂದ ಇನ್ನು 4 ಕಿಲೋಮೀಟರ್ ಹಿಂದೆನೆ ಆನೆಮಲ್ಲಿ ಹಾಡಿಲಿ ಅಣ್ಣ ಇರ್ತಾರೆ. ಅಣ್ಣ ಅವರು ಫರ್ನಿಚರ್ಸ್ ಮಾಡ್ತಾರೆ. ಫರ್ನಿಚರ್ಸ್ ಏನಾದ್ರು ಬೇಕಂದ್ರೆ ಈ ರೋಜಾ ಹೂ ಕಡ್ಡಿಲಿ ಫರ್ನಿಚರ್ಸ್ ಮಾಡ್ತಾರೆ. ನಿಮ್ಗೇನಾದ್ರು ಬೇಕಾದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ನಿಮ್ ನಂಬರ್ ಹೇಳಿ. 96 ಹಾ. ನಿಮ್ಮ ಹೆಸರು? ರಾಮು ಅಂತ ಅಣ್ಣ. ನಿಮ್ಗೇನಾದ್ರು ಈ ತರ ಫರ್ನಿಚರ್ ಬೇಕಂದ್ರೆ ಅಣ್ಣಂಗೆ ಫೋನ್ ಮಾಡಿ. ಅಣ್ಣ ನನ್ನ ಈ ವಿಡಿಯೋ ಬಂದ್ ನೋಡೋದವ್ರಿಗೆ ಡಿಸ್ಕೌಂಟ್ ಏನು ಕೊಡಲ್ವಾ? ನನ್ ವಿಡಿಯೋ ನೋಡ್ಕೊ ಬಂದ್ಬಿಟ್ರೆ ಅಣ್ಣ ಡಿಸ್ಕೌಂಟ್ ಕೊಡ್ತಾರೆ. ಸರಿನಾ? ಬನ್ನಿ, ಅಣ್ಣನ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ನ ನೀವು ಡೆವಲಪ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು. ಅಣ್ಣ ಅವರು ಈಗ ಇಲ್ಲಿ ನಮ್ಮ ಹಾಡಿಯಲ್ಲಿ ಕಾಡು ಜನರು ಎಲ್ಲೂ ಇಲ್ಲೇ ಇರ್ತಾರೆ, ಇಲ್ಲೇ ಜೀವ ಮಾಡ್ತಾರೆ. ಹಾಡಿ ಬಿಟ್ಟು ಹೋಗಿ ಅಂದ್ರೆ ಬಿಟ್ಟು ಹೋಗ್ತೀರಾ? ಏನಾದ್ರೂ ಹಾಡಿ ಬಿಟ್ಟು ಹೋಗಲ್ಲ. ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಸಾಯ್ತೀವಿ.
ಬರೀ ಏನಾದ್ರು ಸಿಕ್ಕಿದ್ರೆ ಅಣ್ಣಂಗೆ ಸಪೋರ್ಟ್ ಮಾಡಿ. ಒಳ್ಳೆ ಚೇರ್ಸ್ ಸ್ಟ್ಯಾಂಡ್ಸ್ ಎಲ್ಲ ಮಾಡ್ತಿದ್ದಾರೆ, ತೋರಿಸ್ತೀನಿ ನಿಮ್ಗೆ ಚೇರ್ಸ್. ಇದು ಇದೆ ಈ ಸ್ಟ್ಯಾಂಡ್ ಅವರು ಯಾವ್ದಕ್ಕೆ ಬಟ್ಟೆ ಗಿಟ್ಟೆ ಇಡಕ್ಕೆ, ಪುಟ್ಟಿಗೆ ತರಕಾರಿ ಇಡಕ್ಕೆ ಇಟ್ಟಿದೀನಿ ಅಂದ್ರು. ಅಣ್ಣ ಒಳಗಡೆ ಯಾವ್ದು ಹೇಳಿದ್ರಲ್ಲ, ಚೇರ್ಸ್. ಇದೇ ಚೇರ್ಗೆ 1000 ರೂಪಾಯಿ ಹೇಳಿದ ನೀವು? 1000 ರೂಪಾಯಿ ಸ್ಟಾರ್ಟಿಂಗ್ ಇದೆ. ನನ್ನ ಹೆಸರು ಹೇಳಿದ್ರೆ ಅಣ್ಣ ಡಿಸ್ಕೌಂಟ್ ಕೊಡ್ತಾರೆ. ನಾ ಚಪ್ಲಕ್ಕೆ ಬರ್ಬೋದಾ? ಇಲ್ಲೂ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ, ಮಾಡ್ತಾ ಇದಾರೆ. ಇಲ್ಲೊಂದು ಚೇರ್ ಅರ್ಧಂಬರ್ಧ ಆಗಿದೆ. ಏಯ್ ಪುಟ್ಟಿ, ಒಳ್ಳೆ ಪುಟ್ಟಿ ಚೆನ್ನಾಗಿದೆ ನೋಡಿ, ಫ್ರೂಟ್ಸ್ ಪುಟ್ಟಿ. ಚೆನ್ನಾಗಿದೆ ನೋಡಿ ಪುಟ್ಟಿ. ಪುಟ್ಟಿ ಫಿನಿಶಿಂಗ್ ಆಗಿದೆ, ಒಳ್ಳೆ ಚೆನ್ನಾಗಿದೆ. ನಮ್ ಹುಡ್ಗ ತಗೋತಿದ್ದಾನೆ ಈಗ 200 ಕೊಟ್ಬಿಟ್ಟು. ತಗೋಬೇಡ, ಅವ್ರದ್ದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇಂಪ್ರೂವ್ ಮಾಡ. 50 ರೂಪೀಸ್ ಒಂದು ಸಿಗರೇಟ್ ಎಲ್ಲ ಹೋಗುತ್ತೆ, ಕೊಟ್ಬಿಡು. ಈಗ ಡಯಟ್ ಅಲ್ಲಿ 5 ಮೊಟ್ಟೆ ಕೊಟ್ಟೋಗುತ್ತೆ, ಕೊಟ್ಬಿಡು, ಯೋಚನೆ ಮಾಡ್ಬಾರ್ದು. 200 ಆಯ್ತು. ಅಣ್ಣನ್ ಕಡೆಯಿಂದ ನಾ ಮಾತಾಡ್ತೀನಿ. 190 ಕೊಟ್ಬಿಡು. ಏನಣ್ಣ, ಅವ್ರಿಗೂ ಇಲ್ಲ ನಿನ್ಗೂ ಇಲ್ಲ. 190 ರೂಪಾಯಿ. ಇಲ್ಲ 150 ಆಗಲ್ಲ ಆಗಲ್ಲ ನೀ ಅಣ್ಣ, 150 ಆಗಲ್ಲ ಅಲ್ಲಿ ಅಣ್ಣ. ಚಿಕ್ಕದಿದೆ ನೋಡಪ್ಪ, ಎಲ್ಲ ದುಡ್ಡು ಚೆನ್ನಾಗಿತ್ತು, ನಾ ಇಸ್ಕೊಳ್ಳಿ ಬಿಡ್ಬೇಡಿ. ಯೂಟ್ಯೂಬ್ ಇಂದ ದುಡ್ಡು ಬರ್ಲಿ, ಆಮೇಲೆ ಕೊಡ್ತೀನಿ. ಪೆನ್ ಸ್ಟ್ಯಾಂಡ್ ಇದೆಲ್ಲ ಎಷ್ಟು? ಇದೆಲ್ಲ ಎಷ್ಟಣ್ಣ? 100 ರೂಪಾಯಿನಾ? 250? ಐ ಹೊಡ್ರ ಕಷ್ಟಪಟ್ಟಿದ್ದಾರೆ, ಪೈಂಟ್ ಗಿಂಟ್ ಎಲ್ಲ ಹೊಡೆದಿದ್ದಾರೆ, ಪಾಲಿಶ್ ಎಲ್ಲ ಹೊಡೆದಿದ್ದಾರೆ. ನೋಡಿ ಸೋಫಾ ಸೆಟ್ ಎಲ್ಲ, ಅಲ್ಲಿ ಶೂ ರ್ಯಾಕು ಮಾಡಿದ್ದಾರೆ, ಟೇಬಲ್ ಗೀಬಲ್ ಎಲ್ಲ ಮಾಡಿದಾರೆ. ಅಣ್ಣ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ ಎಲ್ಲಾರ್ನು. ಇಲ್ಲೊಂದು ಪುಟ್ಟಿ ಇದೆ ನೋಡಿ, ನೋಡಿ ಈ ಪುಟ್ಟಿ ಚೆನ್ನಾಗಿದೆ, ಒಳ್ಳೆ ಕೊಟ್ಬಿಡು. ಅಣ್ಣಂಗೆ 250 ರೂಪಾಯಿ ಕೊಟ್ಬಿಟ್ಟು ತಗೋಬಿಡು, ಜಾಸ್ತಿ ಯೋಚನೆ ಮಾಡ್ಬೇಡ. ಇದೇನಾದ್ರೆ ದೇವಸ್ಥಾನಕ್ಕೆ ಬಂದ್ರೆ ತುಂಬಾ ಉಪಯೋಗ ಆಗುತ್ತೆ ಇದು, ಯಾಕಂದ್ರೆ ಪ್ಲಾಸ್ಟಿಕ್ ಇಟ್ಸ್ ಬಳಸೋ ಬದಲು ಉಪ್ಪು ಟೈಪ್ ಬಳಸೋದ್ರೆ ತುಂಬಾ ಒಳ್ಳೇದಲ್ವಾ? ಆಯ್ತು ತಗೋಬಿಡು, ಜಾಸ್ತಿ ಯೋಚನೆ ಮಾಡಬಾರ್ದು. ಏನ್ ಸರ್, ಜಾಸ್ತಿ ಯೋಚನೆ ಮಾಡಬಾರ್ದು, ತಗೋಬಿಡಿ. ಈಗ ಕೇಳಿದಕ್ಕೆ ಗೈಸ್ ಫೈನಲಿ 200 ರೂಪಾಯಿ ಕೊಟ್ಟು ತಗೋತಿದ್ದಾನೆ. ಅಣ್ಣ 1 ರೂಪಾಯಿ ಕಮ್ಮಿ ಮಾಡ್ಸಿಲ್ಲ, ಇಸ್ಕೊಳ್ಳಿ 200 ರೂಪಾಯಿ. ಇದೇನಿದು? ಓ, ಇನ್ನು ಕೆಲಸ ನಡೀತಿದೆ ನೋಡಿ. ಅದೇನಿಕ್ಕೂ ನಿಮ್ಗೆ ರೆಡಿ ಮಾಡಿಲ್ವಾ? ಸುಮ್ನೆ ಅದು ಸೋಫಾ ಗೀಫಾಗ್ ಹಾಕಕ್ಕೆ ಅನ್ಸುತ್ತೆ ಅದು. ಓ, ಟೇಬಲ್ ಡಿಸೈನ್ಗೆ. ಏನ್ ಜನ ಓಸಿ ಸಿಕ್ಕಿದ್ರೆ ಏನು ಬಿಡಲ್ಲ ಅಂತವೆ. ಬಿಟ್ಟಿ ಸಿಗುತ್ತೆ ಅಂದ್ರೆ ಏನು ಬಿಡ್ತಿಲ್ಲ. ಫೈನಲಿ ಅಣ್ಣನ್ ಪ್ರಮೋಷನ್ ಮಾಡ್ತಿದ್ದೆ, ಬಿಸ್ನೆಸ್ ಮಾಡಿಸ್ಬಿಟ್ಟೆ. ಬಂದಿದ ತಕ್ಷಣ 400 ಬಿಸ್ನೆಸ್ ಮಾಡ್ಸಿದೀನಿ. ನಮ್ ಹುಡ್ಗ ಒಂದ್ ಪುಟ್ಟಿ ತಗೊಂಡಿದ್ದಾನೆ. ಮೈಸೂರಲ್ಲೆಲ್ಲ ಹೋಗ್ತೀವಿ ಅಂತ ಸುಮ್ನೆ ಅಲ್ಲಿ ದುಡ್ಡನ್ನ ಕಳ್ದಾಕ್ಬಿಡ್ತೀವಿ. ಮೈಸೂರಲ್ಲಿ 1000 ರೂಪಾಯಿ ಕಿತ್ಕೋತಾರೆ ಇದನ್ನ ಕಣ್ಣು ಮುಚ್ಕೊಂಡು. ಇದೊಂದು ಸೇಲ್ ಮಾಡ್ಸಿದೀನಿ, ಮತ್ತೆ ಅಲ್ಲೊಂದಿದೆ, ಅದೊಂದು ಸೇಲ್ ಮಾಡ್ಸಿದೀನಿ ನೋಡಿ. ಈ ಪುಟ್ಟಿನೂ ಚೆನ್ನಾಗಿದೆ, ದೇವಸ್ಥಾನಕ್ಕೆ